ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUC ಅಕೌಂಟೆನ್ಸಿ ಒಂದು ಪ್ರಾಬ್ಲಮ್ ನೋಡ್ತಾ ಇದ್ದೇವೆ. ಪ್ರಾಡಕ್ಟ್ ಮೆಥಡ್. ನಿಮಗೆ ಈ ಒಂದು ಪ್ರಾಬ್ಲಮ್ ಕೇಳಬಹುದು, ಇಲ್ಲಾಂದ್ರೆ ಅಪ್ರಾಪರೇಷನ್ ಅಕೌಂಟ್. ನನ್ನ ಪ್ರಕಾರ ಈ ಬಾರಿ 2024ಕ್ಕೆ ವಾರ್ಷಿಕ ಪರೀಕ್ಷೆಗೆ ನಿಮಗೆ ಅಪ್ರಾಪರೇಷನ್ ಅಕೌಂಟೇ ಕೇಳ್ತಾನೆ. ನಾನು ಇವಾಗ ಪ್ರೀವಿಯಸ್ ವಿಡಿಯೋನಲ್ಲಿ ಅದೇ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ಅದೇ ಪ್ರಾಬ್ಲಮ್ ಹೇಳಿದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ನೋಡಿದ್ರೆ ಅಂತ ಅನ್ಕೊಂತೀನಿ. ಇಲ್ಲಿ ನೋಡಿ, ಸೋನು ಆ್ಯಂಡ್ ಮೋನು ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. ಸೋನು ಡ್ರಾಯಿಂಗ್ಸ್ ಫಾರ್ ದ ಇಯರ್ ಎಂಡಿಂಗ್ 33-34 ಆರ್ ಗಿವನ್ ಆಸ್ ಅಂಡರ್. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಈ ರೀತಿ ಪ್ರಶ್ನೆ ಕೇಳ್ತಾರೆ. ಈ ಒಂದು ಪ್ರಶ್ನೆ ಕೇಳಬಹುದು, ಇಲ್ಲಾಂದ್ರೆ ಅಪ್ರಾಪರೇಷನ್ ಅಕೌಂಟ್. ನಿಮಗೆ ಫಿಕ್ಸ್ ಅಪ್ರಾಪರೇಷನ್ ಅಕೌಂಟ್ ಕೇಳ್ಬೋದು, ಇಲ್ಲಾಂದ್ರೆ ಇದು ಪ್ರಾಡಕ್ಟ್ ಮೆಥಡ್ ಕೇಳ್ಬೋದು. ಯಾವ್ದಾದ್ರು ಒಂದು ಕೇಳ್ತಾನೆ ಫಿಕ್ಸ್. ಆಯ್ತಾ, ನಿಮಗೆ ಈ ಒಂದು ಪ್ರಶ್ನೆ ಕೇಳಿದ್ರೆ ಬಹಳ ಈಸಿಯಾಗಿ ಈ ಒಂದು ಪ್ರಶ್ನೆ ಕೇಳ್ಬಿಡ್ತಾನೆ. ನಿಮಗೆ ಬಹಳ ಈಸಿ ಪ್ರಶ್ನೆ ಆಗಿರುತ್ತೆ ಈ ಒಂದು. ಇಲ್ಲಿ ನೋಡಿ, ಸೋನು ಅವರು ಡ್ರಾಯಿಂಗ್ಸ್ ಮಾಡ್ಕೋತಾರೆ. ಯಾವ ಒಂದು ಡೇಟ್ಗೆ? 1/6/2023ಕ್ಕೆ 4,000. ಆಯ್ತಾ, 30/9/2023ಕ್ಕೆ 6,000. ಆಯ್ತಾ, 30/11/2023ಕ್ಕೆ 2,000. 1/1/2024ಕ್ಕೆ 3,000. ಸಿಂಪಲ್ ರೀ, ಬಹಳ ಈಸಿ ಪ್ರಾಬ್ಲಮ್. ನೋಡಿ, ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ Sonu drawings at 8% per annum. Okay, for the year ending 31st March 2024. ಈ ರೀತಿ ನಮಗೆ ಪ್ರಾಬ್ಲಮ್ ಕೊಟ್ಟಿರ್ತಾರೆ ವಾರ್ಷಿಕ ಪರೀಕ್ಷೆಯಲ್ಲಿ. ಈ ರೀತಿ ನಮಗೆ ಪ್ರಶ್ನೆ ಕೊಡ್ತಾರೆ. ಈ ರೀತಿ ಪ್ರಶ್ನೆ ಕೊಟ್ಟ ತಕ್ಷಣ ನಾವು ಏನಿದಿಲ್ಲ ಹೆಡ್ಲೈನ್ ಹಾಕಬೇಕು. ಏನಂತ ಹೆಡ್ಲೈನ್ ಹಾಕಬೇಕು? ಕ್ಯಾಲ್ಕುಲೇಷನ್. ಓಕೆ, ಕ್ಯಾಲ್ಕುಲೇಷನ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಓಕೆ, ಕ್ಯಾಲ್ಕುಲೇಷನ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ಸೋನು. ಯಾರಂದಿದ್ದಾರೆ ಅವರು? ಸೋನು ಡ್ರಾಯಿಂಗ್ಸ್ ಅಂದಿದ್ದಾರಲ್ಲ, ಆಫ್ ಸೋನೂಸ್ ಅಂಡರ್ ಪ್ರಾಡಕ್ಟ್ ಮೆಥಡ್. ಓಕೆ, ಪ್ರಾಡಕ್ಟ್ ಮೆಥಡ್ ಅಂತ ಹಾಕಬೇಕು. ಪ್ರಾಡಕ್ಟ್ ಮೆಥಡ್ ಹಾಕಿದ ನಂತರ ಏನಿದಿಲ್ಲ, ಇಷ್ಟು ನಮಗೆ ಪ್ರಾಬ್ಲಮ್ನಲ್ಲಿ ಏನೇನು ಕೊಟ್ಟಿದ್ದಾರೆ, ಡೇಟ್ ಕೊಟ್ಟಿರ್ತಾರೆ. ಆಯ್ತಾ, ಇಲ್ಲಿ ಏನು ಡೇಟ್ ಕೊಟ್ಟಿರ್ತಾರಲ್ಲ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನಮಗೆ 31st ಮಾರ್ಚೇ ಕೊಡ್ತಾರೆ. ಇದು ವಾಟ್ ಎವರ್ ಅವರು ಎಷ್ಟಾದರೂ 23 ಕೊಡ್ಬೋದು, 24 ಕೊಡ್ಬೋದು, 22 ಕೊಡ್ಬೋದು, ಯಾವುದಾದ್ರೂ ಒಂದು ಕೊಡ್ಬೋದು. ನಮಗೆ 31st ಮಾರ್ಚನೇ ಕೊಡ್ತಾರೆ. ಆಯ್ತಾ, ಈ ಒಂದು ಡೇಟ್ ಮತ್ತು ಈ ಒಂದು ಡೇಟ್ ನಮಗೆ ಈ ಒಂದು ಅಮೌಂಟ್ ನಮಗೆ ಇಲ್ಲಿ ಇಂಪಾರ್ಟೆಂಟ್. ಒಂದನೇ ಕಾಲಮ್ ಬರುತ್ತೆ ಏನಂತ? ಡೇಟ್. ಆಯ್ತಾ, ಒಂದನೇ ಕಾಲಮ್ ಬರುತ್ತೆ ಡೇಟ್ ಅಂತ ಬರುತ್ತೆ. ಅದೇ ರೀತಿ ನಿಮಗೆ ಎರಡನೇ ಕಾಲಮ್ ಬರುತ್ತೆ ಅಮೌಂಟ್. ಆಯ್ತಾ, ಮೂರನೇ ಕಾಲಮ್ ಬರುತ್ತೆ ಔಟ್ಸ್ಟ್ಯಾಂಡಿಂಗ್ ಮಂತ್. ಆಯ್ತಾ, ಮೂರನೇ ಕಾಲಮ್. ನಾಲ್ಕನೇ ಕಾಲಮ್ ಬರುತ್ತೆ ಪ್ರಾಡಕ್ಟ್. ಬಹಳ ಈಸಿ ಪ್ರಾಬ್ಲಮ್ ಇದೆ, ಪ್ರಾಡಕ್ಟ್. ಆಯ್ತಾ, ಈ ರೀತಿ ನಮಗೆ ಪ್ರಾಬ್ಲಮ್ ಕೊಟ್ಟ ತಕ್ಷಣ ನಾವು ಈ ರೀತಿ ಕಾಲಮ್ ಹಾಕಬೇಕಾಗುತ್ತೆ. ಈ ರೀತಿ ಕಾಲಮ್ ಹಾಕಿದ ನಂತರ ಸೊ ಯಾವುದೇ ಕಾರಣಕ್ಕೂ ನಮ್ಮದು ಮಾರ್ಕ್ಸ್ ಏನಿದಿಲ್ಲ ಹೋಗಬಾರ್ದು ಅಷ್ಟೇ, ಮತ್ತೇನಿಲ್ಲ. ಇಲ್ಲಿ ನೋಡಿ, ಈ ರೀತಿ ಕಾಲಮ್ ಹಾಕೋಬೇಕು. ಈ ರೀತಿ ಕಾಲಮ್ ಹಾಕಿದ ನಂತರ ಇಲ್ಲಿ ನಮಗೆ ಏನೇನು ಡೇಟ್ ಕೊಟ್ಟಿರ್ತಾರಲ್ಲ, 1/6/2023, 30/9/2023, 30/11/2023, 1/1/2024, ಇಲ್ಲಿ ಏನು ಡೇಟ್ ಕೊಟ್ಟಿರ್ತಾರಲ್ಲ ಸೇಮ್ ಯಾಸ್ ಇಟ್ ಡೇಟ್ ಇಲ್ಲೇ ಬರೀಬೇಕು. ನಿಮಗೆ ನೋಡಿ, ನೀವು 12 ಅಂಕದ ಪ್ರಾಬ್ಲಮ್ನಲ್ಲಿ ಜಸ್ಟ್ ಕಾಲಮ್ ಹಾಕಿ ಎಲ್ಲ ರೆಕಾರ್ಡ್ಸ್ಗಳನ್ನು ಬರೆದು ಬಂದರೂ ನಿಮಗೆ 6-7 ಮಾರ್ಕ್ಸ್ ಕೊಡ್ತಾರೆ ಸ್ನೇಹಿತರೆ. ಟ್ಯಾಲಿ ಆಗಲಿಲ್ಲ ಅಂದರೆ ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆಯಿತಾ, ಇಲ್ಲಿ ನೋಡಿ, ಇಲ್ಲಿ 1, ಆಯಿತಾ, 6/2023. ಆಯಿತಾ, ಡೇಟ್ ಏನೇನು ಕೊಟ್ಟಿರ್ತಾರೆ ಆ ಎಲ್ಲ ಡೇಟ್ ಕಡೆ ಬರೀರಿ. ಆಯಿತಾ, 30/9/2023, 30/11/2023. ಆಯಿತಾ, 1/1/2024. ಆಯಿತಾ, ಈ ರೀತಿ ನಮಗೆ ಡೇಟ್ ಕೊಟ್ಟಿರ್ತಾರೆ. ಆ ಡೇಟ್ ನಾವು ಇಲ್ಲಿ ಬರೆದುಕೊಂಡಿದ್ದೇವೆ. ಆ ಡೇಟ್ ಮುಂದಗಡೆ ಅಮೌಂಟ್ ಕೊಟ್ಟಿದ್ದಾರೆ ನೋಡಿ, 4,000, 6,000, 2,000, 3,000 ಏನು ಕೊಟ್ಟಿದ್ದಾರಲ್ಲ ಮುಂದಗಡೆ ಆ ಡೇಟ್ ಮುಂದಗಡೆ ಬರೀಬೇಕು. ಆಯಿತಾ, 1/6/2023ಕ್ಕೆ ಎಷ್ಟು ಕೊಟ್ಟಿದ್ದಾರೆ? 1/6/2023ಕ್ಕೆ 4,000, ಇದು 6,000. ಅದೇ ರೀತಿ ಇಲ್ಲಿ ನೋಡಿ, 1/6/2023ಕ್ಕೆ 4,000. ನೋಡಿ, 30/9/2023ಕ್ಕೆ 6,000. ಅದೇ ರೀತಿ 30/11/2023ಕ್ಕೆ 2,000. ಆಯಿತಾ, 1/1/2024ಕ್ಕೆ 3,000. ಆಯಿತಾ, ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಕೊಟ್ಟಿರ್ತಾರಲ್ಲ ಡೇಟ್ ಮತ್ತು ಅಮೌಂಟ್ ಈ ಎರಡು ಕಾಲಮ್ನಲ್ಲಿ ನಮ್ಮದು ಬರೋದಾಯಿತು. ಇವಾಗ ಬರೋದಾದ ನಂತರ ನಾವು ಏನು ಮಾಡಬೇಕಂತ, ಇವಾಗ ಇಲ್ಲಿ ನೋಡಿ, ಔಟ್ಸ್ಟ್ಯಾಂಡಿಂಗ್ ಮಂತ್ ಯಾವ ರೀತಿಯಲ್ಲಿ ಕಂಡುಹಿಡಬೇಕಂದ್ರೆ, ಇಲ್ಲಿ ನಮಗೆ ಡೇಟ್ ಕೊಟ್ಟಿರ್ತಾರೆ ನೋಡಿ, ಈ ಒಂದು ಡೇಟ್ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಈ ಒಂದು ಡೇಟ್ ಇವಾಗ ಇಲ್ಲಿ 31/3 ಇದೆ. ಇಲ್ಲಿ ನೋಡಿ, ಇಲ್ಲಿ 1 ಇದೆ. ಸೊ ಅದಕ್ಕೆ ಏನಿದಿಲ್ಲ, ಈ 6ನೇ ತಿಂಗಳು ಹಿಡಿಬೇಕು. ಆಯಿತಾ, 6, 7, 8, 9, 10, 11, 12 ಡಿಸೆಂಬರ್ ಆಯ್ತಲ್ಲ. ಆಯಿತಾ, 23ಕ್ಕೆ 24ಕ್ಕೆ ಅಂದರೆ ಮುಂದಿನ ವರ್ಷದ ಮೇಲಿಂದು 3 ಅಂದರೆ ಎಷ್ಟಾಯಿತು? ಜನವರಿ, ಫೆಬ್ರವರಿ, ಮಾರ್ಚ್ ಎಷ್ಟಾಯಿತು? 10 ಮಂತ್ ಆಯಿತು. ಹೆಂಗೆ? ಈ 6ನೇ ತಿಂಗಳು ಹಿಡಿಬೇಕು. ಆಯಿತಾ, 6ನೇ ತಿಂಗಳು ಹಿಡಿದು ಮಾರ್ಚ್ ಬರುವವರೆಗೆ ಎನಿಸ್ಬೇಕು. ಮುಂದಿನ ವರ್ಷ ಇದು 23 ಇದೆ, 6. ಆಯಿತಾ, ಮುಂದಿನ ವರ್ಷ ಬರುವವರೆಗೆ ಎನಿಸ್ಬೇಕು, ಮಾರ್ಚ್ ಬರುವವರೆಗೆ. ಅಂದರೆ 6,
6 7 8 9 10 11 12 ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಎಷ್ಟಾಯಿತು 10 ಮಂತ್ ಆಯಿತಾ. ಇಲ್ಲಿ 10 ಮಂತ್ ಬರೀಬೇಕು. ಅದೇ ರೀತಿ ಇಲ್ಲಿ 30/9/2023 ಇದೆ. ಸೊ ಇಲ್ಲಿ ಕೊನೆಯ ದಿನಾಂಕ ಇದೆ, ಬಿಡಬೇಕದು ಆಯಿತಾ. ಬಿಟ್ಟು 9ನೇ ತಿಂಗಳಿದೆ, ಈ 9ನೇ ತಿಂಗಳು ಬಿಡಬೇಕು. ಮುಂದಿನ ತಿಂಗಳು ಯಾವುದು 10, 10ನೇ ತಿಂಗಳು ಹಿಡಿದು ಮಾರ್ಚ್ ಬರುವವರೆಗೆ ಎನಿಸಿ. 10 11 12 ಡಿಸೆಂಬರ್ ಆಯಿತು, ಜನವರಿ ಫೆಬ್ರವರಿ ಮಾರ್ಚ್ ಎಷ್ಟಾಯಿತು 6 ಮಂತ್ ಆಯಿತಾ. 6 ಮಂತ್ ಇಲ್ಲಿ ಬರೀಬೇಕು. ಅದೇ ರೀತಿ ಇಲ್ಲಿ 30/11/2023 ಇದೆ, ಇಲ್ಲಿ ಕೂಡ ಕೊನೆಯ ದಿನಾಂಕ ಇದೆ. ಈ 11ನೇ ತಿಂಗಳು ಬಿಡಬೇಕು ಡಿಸೆಂಬರ್ ಆಯಿತಾ. 12 ಜನವರಿ ಫೆಬ್ರವರಿ ಮಾರ್ಚ್ ಎಷ್ಟಾಯಿತು 4 ಮಂತ್ ಆಯಿತಾ. ಅದೇ ರೀತಿ ಇದು 1/1/2024 ಇದೆ, ಇಲ್ಲಿ 31/3/2024 ಇದೆ. ಇಲ್ಲಿ ನೋಡಿ, ಇಲ್ಲಿ 1ನೇ ದಿನಾಂಕ ಪ್ರಾರಂಭ ಆಗಿದೆ ಆಯಿತಾ. 1ನೇ ತಿಂಗಳು ಹಿಡಿಬೇಕು. ಓಕೆ, ಜನವರಿ ಫೆಬ್ರವರಿ ಮಾರ್ಚ್ ಆಯಿತಾ, 3 ಮಂತ್ಸ್. ಜನವರಿ ಫೆಬ್ರವರಿ ಮಾರ್ಚ್ 3 ಮಂತ್ಸ್ ಆಯ್ತಲ್ಲ. ಇಲ್ಲಿ ನೋಡಿ, ಇವಾಗ ಈ ಒಂದು ಕಾಲಮ್ ಹೆಂಗೆ ಕಂಡುಹಿಡಬೇಕಂದ್ರೆ 4000 ಇಂಟು 10 ಮಾಡಿರಿ, ಎಷ್ಟು ಬಂತು 40,000 ಆಯಿತಾ. ಅದೇ ರೀತಿ 6,000 ಇಂಟು 6 ಮಾಡಿರಿ, ಎಷ್ಟು ಬಂತು ಇದು 36,000 ಆಯಿತಾ. ಅದೇ ರೀತಿ 2,000 ಇಂಟು 4 ಮಾಡಿರಿ, ಎಷ್ಟು ಬಂತು ಇದು 8,000. ಅದೇ ರೀತಿ 3,000 ಇಂಟು ಇದು 3 ಮಾಡಿರಿ, ಎಷ್ಟು ಬಂತು ಇದು 9,000. ಇದು 9,000 40,000 36,000 8,000 ಪ್ಲಸ್ ಮಾಡಿರಿ. 9,000 8,000 ಮತ್ತು 36,000 ಮತ್ತು ಅದೇ ರೀತಿ 40,000 ಪ್ಲಸ್ ಮಾಡಿರಿ, ಎಷ್ಟಾಯಿತು, ಎಷ್ಟು ಬಂತು ಇದು 93,000 ಬಂತು ಆಯಿತಾ. 93,000 ಬಂತಲ್ಲ, ಇದು ಟೋಟಲ್ ಪ್ರಾಡಕ್ಟ್. ಓಕೆ, ಟೋಟಲ್ ಪ್ರಾಡಕ್ಟ್ ಬಂತು ನಮ್ಮದು. ಟೋಟಲ್ ಪ್ರಾಡಕ್ಟ್ ಬಂತು ಆಯಿತಾ. ಇದೆಲ್ಲ ಬರೆದ ನಂತರ, ಇದೆಲ್ಲ ಆದ ನಂತರ ಲಾಸ್ಟ್ನಲ್ಲಿ ಏನು ಬರಿಬೇಕು, ಒಂದು ಸೂತ್ರ ಬರುತ್ತೆ. ಫೈನಲ್ ಆಗಿ ಈ ಒಂದು ಸೂತ್ರ ಹಾಕಿ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಯಾವೊಂದು ಸೂತ್ರ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12 ಆಯಿತಾ. ಈ ಒಂದು ಸೂತ್ರ ಮುಖಾಂತರ ನಾವು ಫೈನಲ್ ಆಗಿ ಆನ್ಸರ್ ಮಾಡಬೇಕಾಗುತ್ತೆ. ಟೋಟಲ್ ಪ್ರಾಡಕ್ಟ್ ಎಷ್ಟು ಬಂದಿದೆ ನಮ್ಮದು 93,000. ಕೆಳಗಡೆ ಬರೀಬೇಕು 93,000 ಇಂಟು ಕೊಡಿ. ಇವಾಗ ನೋಡಿ, ಪ್ರಶ್ನೆ ಪತ್ರಿಕೆಯಲ್ಲಿ ನಮ್ಗೆ ಏನು ಕೊಟ್ಟಿದ್ದಾನೆ, ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಸೋನು ಡ್ರಾಯಿಂಗ್ಸ್ ಎಷ್ಟು 8% ಕೊಟ್ಟಿದ್ದಾನಲ್ಲ. ಈ 8% ಇಲ್ಲಿ ಅಂದರೆ ರೇಟ್ ಕೆಳಗಡೆ ಏನಿದಿಲ್ಲ 8/100. ಓಕೆ, ಇಂಟು ಕೊಡಿ 1/12. ಇವಾಗ ಮಾಡಿರಿ 93,000 ಇಂಟು, ಓಕೆ 93,000 ಇಂಟು 8% ತೆಗಿ ಅಂದಿದ್ದಾನೆ ಆಯಿತಾ. 8% ತೆಗಿದ್ದೀವಿ ಆಯಿತಾ. ಅದೇ ರೀತಿ ಇಂಟು 1/12 ಮಾಡಬೇಕು ಆಯಿತಾ. ಇಂಟು 1/12 ಮಾಡಿದರೆ ನೋಡಿ 620 ನಮ್ಮದು ಆನ್ಸರ್ ಬಂತು. ಇದು ಫೈನಲ್ ಆನ್ಸರ್ ಆಗಿರುತ್ತೆ ಆಯಿತಾ. ನಮಗೆ ಎಷ್ಟು ಮಾರ್ಕ್ಸ್ ಬಂತು 6 ಮಾರ್ಕ್ಸ್ ಬಂತು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಅರ್ಥ ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ನೋಡಿ ಶೇರ್ ಮಾಡಿ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ.